ಇಂಗ್ಲೀಷ್ ಇಲ್ಲ ಅಂದರೆ ಸಕ್ಸಸ್ಫುಲ್ ಅಡ್ವೊಕೇಟ್ ಆಗೋದಿಲ್ಲ, ಇದು ರಿಯಾಲಿಟಿ. LLB ಅಡ್ಮಿಷನ್ ಆಗಬೇಕು, ನಾನು ಫೀಸ್ ಎಷ್ಟು ತೊಗೊಳ್ತಾರೆ, LLB ಅಡ್ಮಿಷನ್ ಆಗಬೇಕು ಅಂತ ಆಸೆ ಇಟ್ಕೊಂಡು LLBನ ಕನ್ನಡದಲ್ಲಿ ಮಾಡ್ಬೋದಾ, ಇಂಗ್ಲೀಷಲ್ಲಿ ಮಾಡ್ಬೋದಾ, ಕನ್ನಡ ಇಂಗ್ಲೀಷು ಯಾವ ಲ್ಯಾಂಗ್ವೇಜಲ್ಲಾದರೂ ನೀವು ಎಕ್ಸಾಮ್ ಬರೆದು ಪಾಸ್ ಮಾಡ್ಕೊಬೋದು. ಬಟ್ ಆದರೆ LLBನ ಮುಗಿಸಿ ಪ್ರಾಕ್ಟೀಸನ್ನ ಶುರು ಮಾಡ್ತೀವಿ, ಆ ಟೈಮಲ್ಲಿ ಇಂಗ್ಲೀಷ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ. LLB ಅಡ್ಮಿಷನ್ ಆಗಬೇಕು, ನಾನು ಫೀಸ್ ಎಷ್ಟು ತೊಗೊಳ್ತಾರೆ, ಫೀಸ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಒಂದು 15,000ದಿಂದ 22,000 ರೂಪಾಯಿವರೆಗೂ ಆಗುತ್ತೆ. ಪ್ರೈವೇಟ್ ಕಾಲೇಜಸ್ಸಲ್ಲಿ 45,000ದಿಂದ ಶುರುವಾಗಿ 1.5 ಲಕ್ಷದವರೆಗೂ ಅಥವಾ 2 ಲಕ್ಷದವರೆಗೂ ಇರುತ್ತೆ. ಆ ಕಾಲೇಜ್ಗೆ ಹೋಗಿ ವಿಚಾರಿಸಿ ಅಂತ ತಿಳ್ಕೊಳ್ಳೋದು ಒಳ್ಳೇದಾಗುತ್ತೆ. ಓಕೆನಾ. ನಾನು ಪರ್ಸ್ನಲ್ ಆಗಿ 3 ಸೆಮಿಸ್ಟರ್ ಪಾಸ್ ಆಗಿದೆ. ನಾನು ಇವಾಗ 4th ಸೆಮಿಸ್ಟರು. ಎಕ್ಸಾಮ್ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಳ್ಬೇಕು, ಅಡ್ಮಿಷನ್ ಯಾವ ರೀತಿ ಆಗುತ್ತೆ, ಮತ್ತು ನಾನು ನೋಟ್ಸ್ನ ಹೆಂಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಈ ಎಲ್ಲ ಮಾಹಿತಿನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳಿ, LLB ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್. ಓಕೆ.